जहां रहेगा वहीं रोशनी लुटाएगा, किसी चिराग का अपना मकान नहीं होता। जी हाँ दोस्तों, ये वो रोशन चिराग हैं जो एजुकेशन और बिजनेस सेक्टर में अपनी रोशनी फैला रहे हैं, कर्नाटक और इंडिया के डेवलपमेंट के लिए कंट्रीब्यूट कर रहे हैं। ऐसे बिजनेस और एजुकेशन स्टार्स को रिकॉग्नाइज करने, हॉनर करने के लिए एनईएल्प ग्रुप ने शानदार अवार्ड सेरेमनी ऑर्गेनाइज की। बेंगलुरु के अंबेडकर भवन में ये यादगार पुरबहार पुरविकार तकरीब मुनक़द हुई। इस फंक्शन में एनईएल्प ग्रुप ने बिजनेस सम्राट अवार्ड, ज्ञान ज्योति अवार्ड्स 2025 पेश किए। मशहूर एंटरप्रेन्योर्स, बिजनेस हाउसेस और एजुकेशनल इंस्टीट्यूशंस को ये अवार्ड्स पेश किए। सैंडलवुड की मशहूर एक्ट्रेस प्रेमा, एक्टर राकेश अडिगा, सिंगर आशा भट्ट, रंजना, राजूर शर्मा चीफ गेस्ट्स के तौर पर मौजूद रहे। एनईएल्प ग्रुप के फाउंडर मोहम्मद जाकिर हुसैन, को फाउंडर पूजा श्री ने मिलकर इस प्रेस्टिजियस अवार्ड सेरेमनी को ऑर्गेनाइज किया था। जनूबी हिंद न्यूज रिपोर्ट। ಇಲ್ಲಿ ಎಲ್ಲ ತುಂಬಾ ಜನ ಗುರುತಿಸೋರಿದ್ದಾರೆ, ಅವರೆಲ್ಲರಿಗೂ ಅವಾರ್ಡ್ ಕೊಡ್ಲಿ. ಮೊದಲನೇದಾಗಿ ಅವಾರ್ಡ್ ಕೊಟ್ಟವ್ರಿಗೆಲ್ಲ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ವೆರಿ ಸ್ವೀಟ್, ಅಂತವ್ರನ್ನ ಗುರುತಿಸಿ ಅವಾರ್ಡ್ ಕೊಡ್ತಾ ಇದಾರಲ್ಲ, ದಟ್ಸ್ ಅ ಗ್ರೇಟ್ ಜಾಬ್. ಮೊದಲನೇದಾಗಿ ಈ ಅವಾರ್ಡ್ ಶೋಗೆ ಬಂದಿರೋದಂತ ಎಲ್ಲ ಅವಾರ್ಡಿಸ್ಗೆ ಅಭಿನಂದನೆಗಳು. ಈ ಅವಾರ್ಡ್ ಶೋ ಸುಮಾರು ನಮ್ಮದು ಎನ್ಇಎಲ್ಪ್ ಗ್ರೂಪ್ಸ್ ಇಂದ 12ನೇ ಇವೆಂಟ್. ನಮ್ಮ ಈ ಅವಾರ್ಡ್ ಶೋನಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಬಿಸ್ನೆಸ್ ಮ್ಯಾನ್ಸ್, ಟೀಚರ್ಸ್, ಇನ್ಸ್ಟಿಟ್ಯೂಟ್ಸ್ನ ಐಡೆಂಟಿಫೈ ಮಾಡಿ ಅವಾರ್ಡ್ಸ್ನ ಈ ಸಲ ನೇಮಕ ಮಾಡಿದ್ದೀವಿ. ಈ ನೇಮಕದಲ್ಲಿ ಅತಿಥಿಯಾದ ಆಕ್ಟ್ರೆಸ್ ಪ್ರೇಮಾ ಅವರು, ರಾಕೇಶ್ ಅಡಿಗ ಅವರು, ಆಮೇಲೆ ನಮ್ಮ ಗದಗ ಸ್ವಾಮೀಜಿ ಅವರು, ಅದೇ ಥರ ಬಹಳದಷ್ಟು ಗಣ್ಯ ವ್ಯಕ್ತಿಗಳು ಬಂದಿದ್ರು. ಸೊ ಇದೇ ರೀತಿ ನಾವು ಕರ್ನಾಟಕದಲ್ಲಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮೆಲ್ಲ ಸಹಕಾರ, ಮೀಡಿಯಂ ಮಾಧ್ಯಮ ಅವ್ರದ್ದು ಸಹಕಾರದಿಂದ ಇದು ಇವೆಂಟ್ನ ತುಂಬಾ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಕ್ಷೇತ್ರ ಪರ್ಟಿಕ್ಯುಲರ್ ಆಗಿ ನಾವು ಬಿಸ್ನೆಸ್ ಮ್ಯಾನ್ಸ್ ಮತ್ತೆ ಸ್ಕೂಲ್ಸ್ ಅಂಡ್ ಇನ್ಸ್ಟಿಟ್ಯೂಟ್ ನ ಫೋಕಸ್ ಮಾಡಿದ್ವಿ. ಹಾಗಾಗಿ ಸ್ಕೂಲ್ಸ್ ಇನ್ಸ್ಟಿಟ್ಯೂಟ್ ನ ಜ್ಞಾನ ಜ್ಯೋತಿ ಅಂತ ಅವಾರ್ಡ್ ನ ನೇಮಕ ಮಾಡಿದ್ವಿ. ಬಿಸ್ನೆಸ್ ಮ್ಯಾನ್ಸ್ ನ ಬಿಸ್ನೆಸ್ ಸಮ್ರಾಟ್ ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ನೇಮಕ ಮಾಡಿದ್ವಿ. ಸುಮಾರು ಒಂದು 40-45 ಅವಾರ್ಡ್ಸ್ ನಾವು ನೇಮಕ ಮಾಡಿದ್ವಿ ಅಕ್ರಾಸ್ ಕರ್ನಾಟಕದಲ್ಲಿ. ಇದೇ ನಮ್ದು ಒಂದು ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ನಂಬರ್ಸ್ ನ ಮಾಡಿ ಅಚೀವ್ ಮಾಡಿ. ತುಂಬಾ ಖುಷಿಯ ಕೆಲಸ ಮಾಡಿದ್ದೀರಾ ಅಂತ ಅವ್ರು ಏನ್ ಹೇಳಿದ್ರು, ಜವಾಬ್ದಾರಿ ಹೆಚ್ಚು ಮಾಡಿದ್ದಾರೆ ಎನ್ಇಎಲ್ಪ್ ಅವರು ಜಾಕಿರ್ ಅವರು ಅಂತ ಹೇಳಿ ಹೋಗಿದ್ದಾರೆ ಸರ್. ಈಗಾಗಲೇ ನಾವು ಎನ್ಇಎಲ್ಪ್ ಗ್ರೂಪ್ಸ್ ಸುಮಾರು ಒಂದು 5 ಕಂಟ್ರಿನಲ್ಲಿ ಇವ ಅವಾರ್ಡ್ ಶೋನ ಮಾಡಿದೀವಿ. 5 ಕಂಟ್ರೀಸ್ ನಲ್ಲಿ ಮಾಡ್ತಾ ಇರೋದು, ಅದು ಒಂದು ಇನ್ನೂ ಒಂದು 10 ಕಂಟ್ರಿ ಸೇರ್ಕೋಬೇಕಂದ್ರೆ ಈ ಮೋಟಿವೇಶನ್, ಈ ಪ್ರೇರಣೆನೇ ಕಾರಣ. ಅವ್ರಿಗೆ ಬಹಳದಷ್ಟು ಖುಷಿ ಏನಕ್ಕೆ ಆಗ್ತಾ ಇರೋದಂದ್ರೆ, ನಾವು ಒಂದು ಅವಾರ್ಡ್ ಶೋ ಮಾತ್ರ ಮಾಡಲ್ಲ, ಒಂದು ಸೆಂಟಿಮೆಂಟ್ ನ ಅರ್ಥ ಮಾಡ್ಕೊಂಡು ಕ್ವಾಲಿಟಿ ಮೇಲೆ ಕೆಲಸ ಮಾಡ್ತೀವಿ. ಹಾಗಾಗಿ ನಮ್ಮ ಅವಾರ್ಡ್ ಶೋ ಮಾತ್ರ ಇರಲ್ಲ, ಒಂದು ಸೆಂಟಿಮೆಂಟ್ ಶೋ ಇರುತ್ತೆ. ಯೂಸ್ವಲ್ ಆಗಿ ನಮ್ಮ ಬ್ಯಾಕೆಂಡ್ ನಲ್ಲಿ ಒಂದು ಡೇಟಾ ಬರುತ್ತೆ. ಸುಮಾರು ಇವಾಗ ನೀವು ಒಂದು 45 ಪೀಪಲ್ ನಾವು ಅವಾರ್ಡ್ ಕೊಟ್ಟಿದೀವಿ ಅಂದ್ರೆ ಒಂದು 2000 ನಾಮಿನೇಷನ್ಸ್ ಬಂದಿರುತ್ತೆ. ಅದರಲ್ಲಿ ನಾವು ಬೇಕಾಗಿರೋರು ಮಾತ್ರ ಅಪ್ರೋಚ್ ಮಾಡಿ, ಅವ್ರ ಟ್ರ್ಯಾಕ್ ರೆಕಾರ್ಡ್ ಇದ್ರಿದ್ರೆ ಮಾತ್ರ ಅವ್ರನ್ನ ಅಪ್ರೋಚ್ ಮಾಡ್ತೀವಿ. ಬಿಟ್ರೆ ಯಾರೋ ಒಂದು ಫ್ರೀಲಾನ್ಸರ್ಸ್ ಇಲ್ಲಿ ಏನಾದ್ರೂ ಅವ್ರ ಮೇಲೆ ನ್ಯೂಸ್ ಆರ್ಟಿಕಲ್ಸ್ ಪ್ರಾಪರ್ ಇಲ್ಲ ಅಂದ್ರೆ ಅವ್ರನ್ನ ನಾವು ಕೊಡ್ತೀವಿ. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ. ಏನಂದ್ರೆ ಇದು ಬಿಸ್ನೆಸ್ ಸಾಮ್ರಾಟ್ ಅವಾರ್ಡ್ ನ ಕೊಟ್ಟಿರೋದು ಬಂದ್ಬಿಟ್ಟು ಈ ಎನ್ಎಲ್ಪಿ ಕಂಪ್ನಿ. ಸೊ ನಮ್ಮನ್ನ ರೆಕಗ್ನೈಸ್ ಮಾಡಿ, ಯಾಕಂದ್ರೆ ನಮ್ದು SRK ಟೆಂಪಲ್ ಆಫ್ ಆಯಿಲ್ಸ್ ಪ್ರೈವೇಟ್ ಲಿಮಿಟೆಡ್, ಸೊ 8 ವೆರೈಟಿ ಕುಕಿಂಗ್ ಆಯಿಲ್ ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ಸೊ ಇನ್ ಇಂಡಿಯಾ ವಿ ಆರ್ ದ ಸೆಕೆಂಡ್ ಪರ್ಸನ್. ಅಂದ್ರೆ ಎತ್ತಿನ ಗಾಣ, ಕಲ್ಲಿನ ಗಾಣ ಮತ್ತೆ ಒಳಕಲ್ಲಿಂದ ಮೂರು ಗಾಣ ಇರೋದು ಇಂಡಿಯಾದಲ್ಲಿ. ತಮಿಳುನಾಡು ಬಿಟ್ರೆ ವಿ ಆರ್ ದ ಸೆಕೆಂಡ್ ಇನ್ ಕರ್ನಾಟಕ. ನಾವು ಎಲೆಕ್ಟ್ರಾನಿಕ್ ಬಿಸ್ನೆಸ್ ಮಾಡ್ತೀವಿ. ಫ್ರಮ್ ಪಾಸ್ಟ್ 1992 ಇಂದ ವಿ ಆರ್ ಬೆಸ್ಟ್ ಪ್ರೈಸ್ ಗಿವರ್ ಟು ದ ಕಸ್ಟಮರ್ ಅಂಡ್ ಬೆಸ್ಟ್ ಸರ್ವಿಸ್ ಎಲೆಕ್ಟ್ರಾನಿಕ್ ನಲ್ಲಿ. ಆ ಎಲ್ಲ ಹೋಮ್ ಅಪ್ಲೈನ್ಸಸ್ ನಮ್ಮ ಹತ್ರ ಇದೆ, ಆಲ್ ಇನ್ ಒನ್ ಗ್ರೂಪ್. ಸರ್, ನಾವು ಹಾಸನ್ ಡಿಸ್ಟ್ರಿಕ್ಟ್ ಗಿಂಡೇಲಿ ಗ್ರಾಮದಿಂದ ಬಂದಿದ್ದೀವಿ. ಕಾಫಿ ಕಾಡು ಹೋಮ್ ಸ್ಟೇ ಅಂತ ಹೋಮ್ ಸ್ಟೇ ರನ್ ಮಾಡ್ತಾ ಇದ್ದೀವಿ. ಬೆಸ್ಟ್ ಹೋಮ್ ಸ್ಟೇ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲೇ
ಒಂದು ಟಾಪ್ ಅಲ್ಲಿ ಇದೆ ರಿವ್ಯೂಸ್ ಮತ್ತೆ ರೇಟಿಂಗ್ಸ್ ಅಲ್ಲಿ ಅಂತ ನಮ್ಗೆ ಇವರು ಕರೆದು ಈ ಗ್ರೂಪ್ನವರು ನಮ್ಗೊಂದು ಒಳ್ಳೆ is a regular feature in this process, so that it is very nice. Thanks to all the organizers for including this yoga as one of the important items of the function. Thanks a lot. Thanks a lot. जी, आप लोगों का बहुत बहुत धन्यवाद, बहुत बहुत शुक्रिया, नमस्कार, अस्सलाम वालेकुम। मैं बल्लारी से आया हूँ। हैदराबाद बिरयानी बहुत फेमस बिरयानी, पिछले मैं 40 साल से पका रहा हूँ और 40 साल से बेच रहा हूँ भी बिरयानी। और मेरी बिरयानी इतनी मशहूर है माशाल्लाह। जैसा आपका इवेंट मशहूर है उसी तरीके से मेरा भी बिरयानी बहुत फेमस है। ಮೊದಲು ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿರುವಂತ ನನ್ನ ತಂದೆ ತಾಯಿ ಮತ್ತೆ ನನಗೆ 2 ಅಕ್ಷರ ಕಲ್ಸ್ಕೊಟ್ಟಿರುವಂತ ಗುರುಗಳು ಮತ್ತೆ ನನಗೆ ದಾರಿ ದೀಪ ತೋರಿಸ್ಕೊಟ್ಟಿರೋ ನನ್ನ ಅನ್ನದಾತರು, ನನ್ನ ಜೊತೆಯಲ್ಲಿ 100 ವರ್ಷ ಬಾಳಿ ಬದುಕೋಣಂತ ನನ್ನ ಧರ್ಮಪತ್ನಿ, ಇವರೆಲ್ಲರ ಸಹಕಾರದಿಂದ, ನನ್ನ ಮಗನ ಸಹಕಾರದಿಂದ ನಾನು ಸಮಾಜ ಸೇವೆ ಸುಮಾರು ಅಂದ್ರೆ 25 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಕವಿತಾ ಸಂಗನಗೌಡ ಎಂ ಅಂತ ಹೇಳಿ. ನಾನು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿಂದ ಬಂದಿರೋದು. ನಾನು ಇವತ್ತು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನನ್ಗೆ ಈ ಆನಿ ಹೆಲ್ಪ್ ಗ್ರೂಪ್ ಫಾರ್ ಎಕ್ಸಲೆನ್ಸ್ ಇನ್ ಫಿಸಿಕಲ್ ಎಜುಕೇಶನ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಆಶಾ ಅಂತ ಅಂದ್ಬಿಟ್ಟು. ವಿ ಆರ್ ಕಮಿಂಗ್ ಫ್ರಮ್ ಬ್ಯಾಂಗ್ಳೂರ್ ಸೌತ್. Any help groups in that they have recognized us for the special education award as a special educator. It is a very proud moment for me because this will surely inspire us to grow in the field of preschool. Special children have special schools only from first standard, but not in preschool. We support special children for the special education in our preschool. myself ಪ್ರಭಾತ್ ಶೆಟ್ಟಿ, ಪ್ರಾಪರ್ ಹಾಸನ್ ಇಂದ ಬಂದಿದ್ದೀವಿ. ಈ ವರ್ಷದ ಈ ಪ್ರಶಸ್ತಿ ತಗೊಳ್ಳಕ್ಕೆ ತುಂಬಾ ಹ್ಯಾಪಿ. ಅಂಡ್ ರನ್ನಿಂಗ್ ನಾವು 7 ಶೋರೂಮ್ಸ್ ನಡೆಸ್ತಾ ಇದ್ದೀವಿ ಹಾಸನ್ ಸರೌಂಡಿಂಗು, ಹಾಗೂ 6 ಹೋಟೆಲ್ಸ್ ರನ್ನಿಂಗ್ ಅಲ್ಲಿ ಇದೆ ನಮ್ದು. ಸೊ ಬೀಯಿಂಗ್ ಅ ಬಿಸ್ನೆಸ್ ಮ್ಯಾನ್ ಐ ಆಮ್ ಹ್ಯಾಪಿ ಟು ರಿಸೀವ್ ದಿಸ್ ಪ್ರೆಸ್ಟಿಜಿಯಸ್ ಅವಾರ್ಡ್. ಥ್ಯಾಂಕ್ ಯು. ಈ ದಿನ ಅಂಬೇಡ್ಕರ್ ಭವನದಲ್ಲಿ ಎನಿ ಹೆಲ್ಪ್ ಸಂಸ್ಥೆಯ ವತಿಯಿಂದ ನನಗೆ ಒಬ್ಬ ಉತ್ತಮ ಸಮಾಜ ಸೇವಕ ಪ್ರಶಸ್ತಿ ಬಂದಿರೋದು ಅತೀವ ಸಂತೋಷ ತಂದಿದೆ. ಇದಕ್ಕೆ ಕಾರಣಕರ್ತರಾದ ನನ್ನ ತಂದೆ ತಾಯಿ ಆಗಿರ್ಬೋದು, ನನ್ನ ಗುರು ಹಿರಿಯರು, ನನ್ನ ಶಿಕ್ಷಕರು, ನನಗೆ ಮಾರ್ಗವನ್ನು ದಾರಿ ತೋರಿಸಿದ ಹಿರಿಯರಿಗೂ, ಅದು ನನ್ನ ದೈವ ಸ್ವರೂಪಿ ಅಣ್ಣನಿಗೂ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ, ನಮ್ಮ ಭಾವ, ಹಾಗೂ ನನ್ನ ಪ್ರೀತಿಯ ಮಡದಿ, ಹಾಗೂ ನನ್ನ ಎಲ್ಲ ಕುಟುಂಬ. ಪ್ರಥಮ ಸಿಬಿಸಿ ಮುಸ್ಲಿಂ ಮ್ಯಾನೇಜ್ಮೆಂಟ್ ಸ್ಕೂಲ್ ಅಂದ್ರೆ ಫ್ಯೂಚರ್ ಇಂಟರ್ನ್ಯಾಷನಲ್ ಸ್ಕೂಲ್, ಆ ಗುರುತನ್ನು ಮಾಡಿ ನಮ್ಮ ಜ್ಞಾನ್ ಜ್ಯೋತಿ ಅವಾರ್ಡ್ ಅನ್ನ ನಾನು ಇವತ್ತು ಪಡ್ಕೊಂಡಿದ್ದೀನಿ. ನಾನು ಎನಿ ಹೆಲ್ಪ್ ಸಂಸ್ಥೆಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಆ ಟೀಮ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹೇಳಿ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಚಿಕ್ಕೋಣತಿತ್ತ ಊರು. ನಾವು ಈಗ ಆಲ್ರೆಡಿ ಆರ್ಗ್ಯಾನಿಕ್ ಕೃಷಿ ಕ್ಷೇತ್ರದಲ್ಲಿ ಸಾವಯವ ಪದ್ಧತಿಯಲ್ಲೇ ರೈತರನ್ನ ಇಡೀ ಕರ್ನಾಟಕದಂತೆ ಥ್ರೂಟ್ ಇಂಡಿಯಾದಲ್ಲೇ ಸರ್ವಿಸ್ ಮಾಡ್ತಾ 18 ವರ್ಷದ ಅನುಭವದಲ್ಲೇ ರೈತರ ಆದಾಯವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು, ಪಾಯ್ಸನ್ ಫ್ರೀ ಆಗಿ ಅಂದ್ರೆ ಅಗ್ರಿಕಲ್ಚರ್ ಮಾಡೋಂಥದ್ದು. ಕೃಷಿ ಕ್ಷೇತ್ರದಲ್ಲಿ ಇವತ್ತೇನು ಸಮಸ್ಯೆ ಎದುರಿಸಿದ್ರೆ ರಾಸಾಯನಿಕ ಮುಕ್ತವಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಒಳಗೆ ತಗೊಂಡ್ಬಂದು ಕೆಮಿಕಲ್ ಬಿಡಿಸಿ ಅಂತ ರೈತರು ಸಹಿತ ಆರ್ಥಿಕವಾಗಿ ಮೇಲ್ತರ ವಿಚಾರ ಮಾಡಿಕೊಂಡು ಆ ಒಂದು ಅನುಭವದಲ್ಲಿ ಇವತ್ತು ಈ ಸಂಸ್ಥೆ ನಮ್ಮನ್ನು ಗುರುತಿಸಿ, ಈ ಎನಿ ಹೆಲ್ಪ್ ಅಂತ ಸಂಸ್ಥೆ ಗುರುತಿಸಿ ಇವತ್ತು ನಮ್ಮನ್ನು ಇಲ್ಲಿ ಕರೆದು ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ. ಎನಿ ಹೆಲ್ಪ್ ಗ್ರೂಪ್ಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕಾರಣ ಹಿಂದುಳಿದ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದ ಪ್ರತಿಭೆಗಳನ್ನು ಗುರುತಿಸುವ ಮೂಲಕ ಅವರ ಕಾರ್ಯಕ್ಕೆ ಉತ್ತೇಜನವನ್ನು ನೀಡತಕ್ಕಂತ ಕೆಲಸ ನೀಡತಕ್ಕಂಥದ್ದು ನಿಜವಾಗಿಯೂ ಇದು ಮೆಚ್ಚುವಂತ ಒಂದು ವಿಚಾರ. ನಾನು ಸುಮಾರು 30 ವರ್ಷ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಕಾರ್ಯವನ್ನು ಮಾಡಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದನ್ನ ಗುರುತಿಸಿದಂತ ಈ ಸಂಸ್ಥೆ. ನಾನು ಕೃಷಿ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಬಹಳ ಅತ್ಯುತ್ತಮವಾದ ಕ್ಷೇತ್ರ ಅಂದ್ರೆ ಕೃಷಿ ಕ್ಷೇತ್ರ. ಇದನ್ನ ಸಾವಯವ
ಕೃಷಿ ಮಾಡೋದ್ರ ಮುಖಾಂತರ ಕರ್ನಾಟಕದಾದ್ಯಂತ ಮತ್ತೆ 2-3 ಸ್ಟೇಟ್ಗಳಲ್ಲಿ ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಒಲವು ತೋರಿಸಿ ಅಡಿಕೆಯಲ್ಲಿ ಸ್ಪೆಷಲ್ ಆಗಿ ತುಂಬಾ ವರ್ಕ್ ಮಾಡ್ತಾ ಇದ್ವಿ ನಾವು. ಮೊದಲನೇದಾಗಿ ಈ ವೇದಿಕೆಗೆ ನಾನು ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ. ಅಗ್ರಿಕಲ್ಚರ್ ಫಾರಂ ನಲ್ಲಿ ನಮ್ಮನ್ನ ಗುರುತಿಸಿ ಒಂದು ಪ್ರಶಸ್ತಿನ ನೀಡಿದ್ದಕ್ಕೆ ಈ ಸಂಸ್ಥೆಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಮತ್ತೆ ಈ ಪ್ರಶಸ್ತಿಯನ್ನ ಅನ್ನದಾತ ಬಂಧುಗಳಾದ ರೈತ ಬಾಂಧವರಿಗೆ ಮತ್ತು ನನ್ನ ತಂದೆ ತಾಯಿಗೆ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಪರ್ಸನ್ ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕೆ ಅಂದ್ರೆ ನಾನು ಇಲ್ಲಿ ಇರ್ಲಿಕ್ಕೆ ಅವರೇ ಕಾರಣ. ಸೊ ನನ್ನಲ್ಲಿ ಏನಿದೆ ಅನ್ನೋದನ್ನ ಗುರುತಿಸಿದ ಅವರೇನೆ, ಅವರಿಂದಾನೇ ನಾನು ಇಲ್ಲಿರೋದು. ಸೊ ಥ್ಯಾಂಕ್ ಯು ಅವರಿಗೆ. ಅವಾರ್ಡ್ ಇಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್, ಅದಕ್ಕೆ ಗ್ರಾಟಿಟ್ಯೂಡ್ ಹೇಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಶುಡ್ ಡೆಫಿನೆಟ್ಲಿ ಥ್ಯಾಂಕ್ ಎವ್ರಿ ಸ್ಟೂಡೆಂಟ್ ಆಫ್ ಮೈಂಡ್. ಯಾಕಂದ್ರೆ ನಮ್ಮಲ್ಲಿ ಎಜುಕೇಶನ್ ಅಂತ ಬಂದಾಗ ಸೊ ಫ್ರೀ ಆಫ್ ಎಜುಕೇಶನ್ ಅಂತ ಹೇಳಲಿಕ್ಕಿಂತಲೂ ಸೊ ವಿ ವಿಲ್ ಗಿವ್ ಯು ದ ಬೆಸ್ಟ್ ಪರ್ಫಾರ್ಮಿಂಗ್ ಆರ್ಟ್. ಅಂದ್ರೆ ಸೊ ನಮ್ಮಲ್ಲಿ ಯಾರು ಕಲಿತಾರೆ ಅವರಿಗೆ ಅವರದೇ ಆದಂತ ಒಂದು ಪ್ರಾಕ್ಟೀಸ್ ನ ತಂದ್ಕೊಂಡು ಅದರಲ್ಲಿ ಅಚೀವ್ ಮಾಡುವಂತ ಒಂದು ಕ್ಯಾಲಿಬರ್ ನಾವು ಮಾಡ್ಕೊಡ್ತೇವೆ. ಸೊ ದಟ್ ಈಸ್. ಸರ್ ನಮಸ್ತೆ, ನನ್ನ ಹೆಸರು ನರಹರಿ ರಾಜ್ಕುಮಾರ್ ಅಂತ. ಸೊ ಬೇಸಿಕಲಿ I was a teacher and I became a college principal and now I am an administrator. ಎಲ್ಲ ಬಿಕಾಸ್ ಆಫ್ ಮೈ ಪ್ಯಾರೆಂಟ್ಸ್. ಈವನ್ ನಮ್ಮ ಪ್ಯಾರೆಂಟ್ಸ್ ಸಹ ಇಬ್ರು ರಿಟೈರ್ಡ್ ಹೆಡ್ ಮಾಸ್ಟರ್ಸ್ ಮತ್ತೆ ಹೆಡ್ ಮಿಸ್ಟ್ರೆಸ್ ಇನ್ ಗೌರ್ಮೆಂಟ್ ಸ್ಕೂಲ್. ಸೊ ಅವರೊಂದು ಮೋಟಿವೇಶನ್ ಇಂದ ಅವರೊಂದು ಸಹಕಾರದಿಂದ ಇವತ್ತೊಂದು ನಾವೊಂದು ಅಚೀವ್ಮೆಂಟ್ ನ ಮಾಡಿದ್ದೇವೆ. ಸೊ ಒಂದು ಅಚೀವ್ಮೆಂಟ್ ನ ಗುರುತಿಸಿ ನಮಗೊಂದು ಅವಾರ್ಡ್ ಅನ್ನ ನೀಡಿದಂತ NEL ಗ್ರೂಪ್ಗೆ ಆಲ್ವೇಸ್ ಬಿ ಶೋಯಿಂಗ್ ದ ಗ್ರಾಟಿಟ್ಯೂಡ್ ಆಲ್ ಆಫ್ ಎಜುಕೇಶನ್ ಅಲ್ಲಿ ಮತ್ತು ಸೋಷಿಯಲ್ ಸರ್ವಿಸ್ ಅಲ್ಲಿ. ಅಪಾರ್ಟ್ ಫ್ರಮ್ ದಟ್, ಅದರಿಂದ ಆಚೆ IAS ಮಕ್ಕಳಿಗೆ IAS ಮಾಡಬೇಕು ಅನ್ನೋರಿಗೆ, UPSC ಕ್ಲಿಯರ್ ಮಾಡಬೇಕು ಅನ್ನೋರಿಗೆ, KPSC ಕ್ಲಿಯರ್ ಮಾಡಬೇಕು ಅನ್ನೋರಿಗೆ ಸುಮಾರು ವರ್ಷಗಳಿಂದ ಅವರಿಗೆ ಮೆಂಟರಿಂಗ್ ಮಾಡ್ತಾ ಇದ್ದೀನಿ. ಎಲ್ಲ ಕ್ಷೇತ್ರಗಳನ್ನ ಗುರುತಿಸಿ ನನಗೆ ಅತ್ಯಂತ ದೊಡ್ಡ ಜವಾಬ್ದಾರಿಯುತವಾಗಿರುವಂತಹ ಗೌರವವನ್ನ NEL ಗ್ರೂಪ್ ಮತ್ತು ಜಿ ಕನ್ನಡ ಸಹಯೋಗದಲ್ಲಿ ಕೊಟ್ಟಿದ್ದಾರೆ.